Hi guys, welcome back to ಚಾನಲ್. ಆಲ್ರೆಡಿ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿಗೆ ಹಾಕಿದ್ದೀನಿ. ನೀವೇನಾದ್ರೂ ನೋಡಿಲ್ಲ ಅಂದ್ರೆ ಡೈರೆಕ್ಟ್ ಈ ವಿಡಿಯೋ ಸಿಕ್ಕಿದ್ರೆ ಅಲ್ಲೆಲ್ಲ ವಿಡಿಯೋ ನೋಡಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ. ಇವತ್ತು ಏನು ನೋಡ್ತಿದೀವಿ ಅಂದ್ರೆ ವೇವ್ ಆಪ್ಟಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡ್ತಿದೀವಿ. ಅದರಲ್ಲಿ ಫಸ್ಟ್ ಏನು ವೇವ್ ಫ್ರಂಟ್ ಇದೆ ಅದನ್ನ 1 ಮಾರ್ಕ್ಸ್ ಡಿಫೈನ್ ಅಂತ ಕೇಳ್ತಾರೆ. ಅದೊಂದು ಸ್ವಲ್ಪ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಕ್ವಶನ್. ಅದ್ ಬಿಟ್ರೆ ಯಾವ್ದು ಕೇಳೋದೇನಿಲ್ಲ. ಸಿಲಿಂಡ್ರಿಕಲ್ ವೇವ್ ಫ್ರಂಟ್ ಯಾಕೆಂದ್ರೆ CET ಕೇಳ್ತಾರೆ ಅಂತ ಹಾಕಿದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ಯಾವ್ದು ಇಂಪಾರ್ಟೆಂಟ್, ಕೋವರೆಂಟ್ ಸೋರ್ಸ್. ಈ ಕೋವರೆಂಟ್ ಸೋರ್ಸ್ ಮತ್ತೆ ಥಿಯರಿ ಆಫ್ ಇಂಟರ್ಫರೆನ್ಸ್ ಇದನ್ನ ನನಗೆ ಒಂದ್ಸಲಿ ಯಾವ ಪ್ರಿಪ್ರೇಟರಿ ಕೇಳಿದ್ದ ನೋಡಿದ್ದೆ. ಪ್ರಿಪ್ರೇಟರಿ ಕೇಳಿದ್ರು ಅಂತ ಇದನ್ನ ಹಾಕಿದ್ದೀನಿ ನೋಡಿ. ಇದು ಕೋವರೆಂಟ್ ಸೋರ್ಸ್ ಮತ್ತೆ ಥಿಯರಿ ಆಫ್ ಇಂಟರ್ಫರೆನ್ಸ್ ಅಂತ ಹೇಳ್ತೀವಿ. ಕ್ವಶನ್ ಈಸಿ ಇರುತ್ತೆ, ಇಲ್ಲಿ ಈಸಿ ಅನ್ಸುತ್ತೆ ಅಲ್ವಾ, ಬರೆಯಕ್ಕಾಗಲ್ಲ. ಆಯ್ತಾ, ನೆಕ್ಸ್ಟ್ ಥಿಯರಿ ಆಫ್ ಇಂಟರ್ಫರೆನ್ಸ್ ಆಯ್ತಲ್ಲ. ನೆಕ್ಸ್ಟ್ ಯಾವ ಕ್ವಶನ್ ಇದೆ ಅಂದ್ರೆ ನೋಡಿ, ಥಿಯರಿ ಆಫ್ ಇಂಟರ್ಫರೆನ್ಸ್ ಇಲ್ಲಿ ಲಾಸ್ಟ್ y is equal to r sin omega t plus pi/2 ಅಂತ ಇದೆ ನೋಡಿ. ನೆಕ್ಸ್ಟ್ ಕಂಡೀಷನ್ ಫಾರ್ ಇನ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕಂಡೀಷನ್ ಏನು ಅಂತ ಇದೆ, ಅದರಲ್ಲಿ ಫೇಸ್ ಡಿಫರೆನ್ಸ್ ಮತ್ತೆ ಪಾರ್ಟ್ ಡಿಫರೆನ್ಸ್ ಅಂತ. ಇದು 1 ಮಾರ್ಕ್ಸ್ ಏನೋ ಕೇಳಿದ್ರೆ y is equal to pi and ಫೇಸ್ ಡಿಫರೆನ್ಸ್ ಅದನ್ನ ಕೇಳ್ತಾರೆ. ಪಾರ್ಟ್ ಡಿಫರೆನ್ಸ್, ಈ ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇದು ಪ್ರಾಬ್ಲಮಿಗೆ ಹೆಲ್ಪ್ ಆಗುತ್ತೆ. ಈ ಮೂರನ್ನು ಗ್ಯಾಪ್ ನಡ್ಕೊಂಡಿದೆ, ಯಾಕಂದ್ರೆ 3 ಮಾರ್ಕ್ಸ್ ಪ್ರಾಬ್ಲಮ್ ಕೊಡ್ತಾರಲ್ಲ ಅದ್ರಲ್ಲಿ. ಆಯ್ತಾ, ಇದು ಪಾರ್ಟ್ ಡಿಫರೆನ್ಸ್, ಇದು ಗ್ಯಾಪ್ ನಡ್ಕೊಂಡಿರೋ 3 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ. ಇದೇನಿಗಿಲ್ಲ, ಸಿಲೆಬಸ್ ಇಂದ ತೆಗೆದಾಕಿದ್ದಾರೆ. ಫ್ರಿಡ್ಜ್ ಬಿಡ್ತಾ ಇದೇನ್ ಬೇಡ ನಿಮಗೆ. ನೆಕ್ಸ್ಟ್ ನೆಕ್ಸ್ಟ್ ನೋಡಿ, ಇಲ್ಲಿ ಡಿಫ್ರಾಕ್ಷನ್ ಆಫ್ ಲೈಟ್ ಅಂತ ಇದೆ. ಡಿಫ್ರಾಕ್ಷನ್ ಆಫ್ ಲೈಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಡಿಫ್ರಾಕ್ಷನ್ ಆಫ್ ಲೈಟ್ ಇದೊಂದು ಕ್ಲೀನ್ ಆಗಿ ಓದ್ಕೊಂಡಿರಿ. ಇಲ್ಲಿ ಏನ್ ಫ್ರಾನ್ಸಿಸ್ಕೋ ಮಾರಿಯೋ ಗ್ರಿಮಾಡಿ ಅದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾನೆ. ಅದಕ್ಕೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕ್ಲೀನ್ ಆಗಿ ಓದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಏನ್ ಇಂಟರ್ಫರೆನ್ಸ್ ಅಂಡ್ ಡಿಫ್ರಾಕ್ಷನ್ ಇದೆ, ಎರಡರದ್ದು ಡಿಫರೆನ್ಸ್ ಕೇಳ್ತಾನೆ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಇಷ್ಟೇ ಇರೋದು. ಈಸಿ ಸಿಂಪಲ್ ಪಾಯಿಂಟ್ ಇದೆ. ನಿಮಗೆ ಏನಾದ್ರೂ ಈ PDF ನೋಟ್ಸ್ ಬೇಕು ಅಂದ್ರೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಂಡು ಡೈರೆಕ್ಟ್ DM ಮಾಡಿದ್ರೆ ಕಳಿಸ್ಕೊಡ್ತೀವಿ. ನೆಕ್ಸ್ಟ್ ಇವೆಲ್ಲ ಏನ್ ಕೇಳಲ್ಲ. ಪೋಲರೈಸೇಷನ್ ಆಫ್ ಲೈಟ್ ಏನಿದೆ ಇದನ್ನ ಯಾವಾಗ್ಲಾರು 1 ಮಾರ್ಕ್ಸ್ ಸಿಗತ್ತೆ. ಕೇಳಿದ್ರು ಕೇಳ್ಬೋದು, ಇಲ್ಲ ಅಂದ್ರಿಲ್ಲ. ಇದೇನು ಜಾಸ್ತಿ ಕೇಳಿಲ್ಲ, ಕೇಳಿದ್ರೆ ಕೇಳ್ಬೋದು, ಇಲ್ಲ ಅಂದ್ರಿಲ್ಲ. ನೆಕ್ಸ್ಟ್ ಯಾವುದು ಅಂದ್ರೆ ಪೋಲರೈಸೇಷನ್ ಆಫ್ ಲೈಟ್ ಏನ್ ಜಾಸ್ತಿ ಕೇಳಲ್ಲ. ಇವೆಲ್ಲ ಏನ್ ಇಂಪಾರ್ಟೆಂಟ್ ಅಲ್ಲ. ನಿಮಗೇನಾದ್ರೂ ಔಟ್ ಆಫ್ ಔಟ್ ಸ್ಕೋರ್ ಬೇಕು ಅಂದ್ರೆ ಓದ್ಕೊಳ್ಳಿ. ನೆಕ್ಸ್ಟ್ ಥಿಂಗ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ ಕೊಡ್ತಾರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವುದು ಅಂದ್ರೆ ಪೋಲರೈಡ್ಸ್. ವಾಟ್ ಈಸ್ ಪೋಲರೈಡ್ಸ್, ಯೂಸಸ್ ಆರ್ ಅಪ್ಲಿಕೇಶನ್. ರೈಟ್ ಯೂಸಸ್ ಅಥವಾ ರೈಟ್ ದಿ ಅಪ್ಲಿಕೇಶನ್, ಎರಡೂ ಕೇಳ್ತೀವಿ. ಓದ್ಕೋಬಹುದು, ಓದ್ಕೊಳ್ಳಿ, ಏನ್ ಕಷ್ಟ ಏನಿಲ್ಲ ಅದು. ನೆಕ್ಸ್ಟ್ ನೋಡಿ, ಇಲ್ಲೇ ಇನ್ನೊಂದಿದೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಇದೆ ಮಾಲಸ್ ಲಾ. ಇದನ್ನ ಕೇಳ್ತಾನೆ. ಇದು ಅಥವಾ ಇದು ಎರಡರಲ್ಲಿ 2 ಅಥವಾ 3 ಮಾರ್ಕ್ಸ್ ಕೇಳ್ತಾನೆ. ಎರಡು ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಬರೀಲೇಬೇಕಾಗುತ್ತೆ. 2 ಮಾರ್ಕ್ಸ್ ಫೋಟೋ ಇನ್ನೊಂದು ಕಾಸ್ಟ್. ಇದನ್ನ ಯಾವಾಗ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ 3 ಮಾರ್ಕ್ಸ್ ಕೊಟ್ಟಾಗ, 2 ಮಾರ್ಕ್ಸ್ ಕೊಟ್ಟಾಗ ಅದನ್ನ ಎಕ್ಸ್ಪ್ಲೈನ್ ಮಾಡಿದವರು ಆಗುತ್ತೆ. ಆಯ್ತಾ, ಇಷ್ಟೇ ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ಇದೆ. ನೆಕ್ಸ್ಟ್ ನೋಡಿ, ಎಲ್ಲಾ ಚಾಪ್ಟರ್ ನಾನು ಈ ತರ ಲಾಸ್ಟ್ಗೆ ಇದು ಇರುತ್ತೆ, ಫಾರ್ಮುಲಾಸ್ ಎಲ್ಲ ಒಂದರಲ್ಲೇ ಇರುತ್ತೆ ನೋಡಿ. ಇಲ್ಲಿ ನೀವು ಲಾಸ್ಟ್ಗೆ ರಿವೈಸ್ ಮಾಡ್ಕೋಬಹುದು 1 ನಿಮಿಷದಲ್ಲಿ ಫಾರ್ಮುಲಾಸ್ನ. ಎಕ್ಸ್ಪ್ರೆಷನ್ ಫಾರ್ ಇಂಟರ್ಫರೆನ್ಸ್ ಇದೆ ನಿಮಗಿಲ್ಲ, ಇದಿಲ್ಲ. ಎರಡನೇದು ಆಯ್ತಾ, ಇದಿಲ್ಲ. ಇದು ಮಾಲಸ್ ಲಾ ಇದೆ, ಬ್ರೀಸ್ಟರ್ಸ್ ಲಾ ಇದೆ. ಬ್ರೀಸ್ಟರ್ಸ್ ಲಾ ನಿಮಗೇನು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನಾನು ಅದನ್ನ ಆ್ಯಡ್ ಮಾಡಿಲ್ಲ. ನಿಮ್ಗೆ ಏನಾದರೂ ಬೇಕು ಅಂದ್ರೆ ನಿಮಗೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಯಾವುದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಒಂದು ಲೈಕ್ ಮಾಡಿ, ನಮಗೂ ಮೋಟಿವೇಟ್ ಆದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡಬೇಕೋ ಬೇಡವಾ ಅಂತ. ಇನ್ನು ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ನೆಕ್ಸ್ಟ್ 10 ಚಾಪ್ಟರ್ 11 ಚಾಪ್ಟರ್ ಬರುತ್ತೆ.